ಶ್ರೀ ಕೃಷ್ಣಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಮನೆ ಮಗಳು ಬೆಳಕಿದ್ದಾಗೆ ಮನೆಗೆ ಅದೇ ಬೆಳಕು ಭಗವಂತನ ಮುಂದೆ ಬೆಳಗಕ್ಕೆ ಹೋದಾಗ ಯಾವ ರೀತಿಯೆಲ್ಲ ಅನುಭವ ಆಯಿತು ಇವತ್ತು ನಮ್ಮ ಮನೇಲಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ. ನನ್ನ ಮಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ ತುಂಬಾ ಇಷ್ಟ. ಇವತ್ತಿಂದ ಅಂತ ಅಲ್ಲ, 4 ವರ್ಷದಿಂದ ಕೂಡ ಅವಳು ಭಗವದ್ಗೀತೆ ಅಧ್ಯಯನ ಮಾಡ್ತಿದ್ದಾಳೆ. ಭಗವದ್ಗೀತೆ ಕ್ಲಾಸಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಗೀತಾ ಜಯಂತಿ ಅಂತ. ಆವಾಗ ಅವಳು ಭಗವದ್ಗೀತೆ ಬುಕ್ ಇಟ್ಟು ಪೂಜೆ ಮಾಡ್ತಿದ್ಲು. ಏನೋ ಇದು ಭಗವಂತನ ಇಚ್ಛೆ ಅಂತ ಹೇಳ್ಬೋದು. ಇವತ್ತು ನಾನು ದೀಪ ಹಚ್ಚಾಗಿರಲಿಲ್ಲ. ಭಗವಂತ ಅವಳ ಕೈಯಾರೆ ನಮ್ಮ ಮನೇಲಿ ಸೇವೆ ತಗೊಳ್ಳೋದ್ರ ಜೊತೆಗೆ ಅವರ ಆಶೀರ್ವಾದಗಳನ್ನ 2 ಬಾರಿ ನನ್ನ ಮಗಳಿಗೆ ಕೊಟ್ಟರು. ಇದೆಲ್ಲ ಸಾಧ್ಯ ನಮ್ಮ ತಂದೆ ನಮ್ಮ ಮನೆಗೆ ಬಂದ ಮೇಲೆ ನಡೀತಿರೋ ಅಂಥದ್ದು. ಮುಂಚೆ ಕೃಷ್ಣ ಕೂಡ ಗೊತ್ತಿರಲಿಲ್ಲ ನನಗೆ, ಕೃಷ್ಣ ಜನ್ಮಾಷ್ಟಮಿ ಕೂಡ ಗೊತ್ತಿರಲಿಲ್ಲ, ರೆಗ್ಯುಲರಾಗಿ ಬರೋ ಹಬ್ಬಗಳೇ ನನಗೆ ತಿಳಿತಿರಲಿಲ್ಲ. ಇನ್ನು ಇದೆಲ್ಲ ಹೇಗೆ ಸಾಧ್ಯ ಹೇಳಿ? ನಮ್ಮ ಮನೆಗೆ ನನ್ನ ತಂದೆ ಬಂದು ಕೂತಿದ್ದು ಎಷ್ಟು ಬದಲಾವಣೆ ತಂದರು ಅಂದರೆ ಬಾರಿ ಹೇಳ್ತೀನಿ, ಕೃಷ್ಣ ಎಲ್ಲಿ ನಾನೆಲ್ಲಿ. ನಾನು ಪ್ರತಿ ಗುರುವಾರ ಪೂಜೆ ಮಾಡುವಾಗ ಕೂಡ ನನ್ನ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮನಿಂದ ಹೂಗಳು ಆಶೀರ್ವಾದವಾಗಿ ನನಗೆ ಸಿಕ್ಕಿದೆ. ಇವತ್ತು ಕೂಡ ನನ್ನ ಮಗಳಿಗೆ ಸಿಕ್ತು. ತುಂಬಾ ಸಂತೋಷ ಆಗುತ್ತೆ. ನಾವು ಒಳ್ಳೆ ಮನಸ್ಸಿಟ್ಟು ಭಗವಂತನಿಗೆ ಶಾಸ್ತ್ರ ಪ್ರಕಾರ ಸಲ್ಲಿಸ್ತೀವೋ ಅಥವಾ ಏನೇ ತಪ್ಪು ಮಾಡಿ ಸಲ್ಲಿಸ್ತೀವೋ, ಭಕ್ತಿಯಿಂದ ಭಗವಂತನಿಗೆ ಪೂಜೆ ಸಲ್ಲಿಸಿದಾಗ ಅದು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಒಳ್ಳೆ ಪರಿಶುದ್ಧವಾದ ಮನಸ್ಸಿಗೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಗೊತ್ತಾ. ನಮ್ಮ ಮನೇಲಿ ಇವತ್ತು ಇದೆಲ್ಲ ಏನೇ ನನ್ನ ಜೀವನದಲ್ಲಿ ಬದಲಾವಣೆ ಅಂತ ನಡೀತಿದೆ, ಅದ್ರ ಹಿಂದೆ ಇರೋದು ನಮ್ಮ ತಂದೆಯವರು. ನನ್ನ ಮಗಳು ನಿನ್ನೆ ರಾತ್ರಿಯೇ ಮಡಿಕೆಗೆಲ್ಲ ಡಿಸೈನ್ ಮಾಡಿಕೊಂಡ್ಲು. ಅವಳಿಗೆ FA ಸೆಕೆಂಡ್ ಟೆಸ್ಟ್ ನಡೀತಿದೆ. ಆದರೂ ಕೂಡ ಎಲ್ಲ ಕಂಪ್ಲೀಟ್ ಮಾಡಿ ಓದಿ ಫ್ರೀ ಇದ್ದಾಗ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ, ಬೆಳಗ್ಗೆ ಪೂಜೆ ಈಸಿ ಆಗುತ್ತೆ ಅಂತ ಹೇಳಿ ಸೆಲ್ಫಾಗಿ ಅವಳೇ ಎಲ್ಲ ರೆಡಿ ಮಾಡಿಕೊಂಡ್ಲು. ಇವತ್ತಿಗೂ ಕೂಡ ಎಷ್ಟೋ ಜನ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ. ಯಾಕೆ ಆ ಥರ ಮಾಡ್ತೀರಾ? ನಾನು ಮಾಡಬೇಕಾಗಿರೋಂತಹ ಪೂಜೆನ ಮಾಡೋದಕ್ಕಾಗಲ್ಲ, ನೀನು ಮಾಡು ಅಂತ ಹೇಳಿದ್ದಕ್ಕೆ ನನ್ನ ಮಗಳು ಇವತ್ತು ತುಂಬ ಚೆನ್ನಾಗೇ ಪೂಜೆ ಮಾಡಿದ್ಲು. ನಾನು ಚೆನ್ನಾಗಿ ಮಾಡಿದೆ ಅಂತ ಹೇಳೋದಲ್ಲ, ಅಥವಾ ಇನ್ಯಾರೋ 1-2-3 ಜನ ಚೆನ್ನಾಗಿ ಮಾಡಿದ್ದಾಳೆ ನಿನ್ನ ಮಗಳು ಅಂತ ಹೇಳೋದಲ್ಲ. ಅವಳಿಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅವಳು ಪೂಜೆನ ಮೆಚ್ಚಿ ಆಶೀರ್ವಾದ ಮಾಡಿದ್ರು. ಅದ್ರ ಜೊತೆಗೆ ಆರಾಧನೆ ದಿನ ಕೂಡ ನಮ್ಮ ತಂದೆಯವರು ಕೂಡ ಅವಳಿಗೆ ಆಶೀರ್ವಾದ ಮಾಡಿದ್ರು. ತುಂಬ ಸಲ ಮಾಡ್ತಿರ್ತಾರೆ, ಅವತ್ತು ವಿಡಿಯೋ ಕೂಡ ಆಶೀರ್ವಾದ ಮಾಡಿದ್ರು. ಆ ರೀತಿ ಮಾಡಬೇಡಿ. ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಭೇದ ಭಾವ ಬೇಡ. ಹೆಣ್ಮಕ್ಳು ಮನೆ ಬೆಳಕಿದ್ದಾಗೆ. ನನ್ನ ಮಗಳು ಬೆಳಗ್ಗೆ 5:20ಕ್ಕೆಲ್ಲ ಎದ್ದು ಸ್ವಲ್ಪ ಹೊತ್ತು ಟೆಸ್ಟ್ಗೋಸ್ಕರ ಓದ್ಕೊಂಡು ಆಮೇಲೆ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಳ್ತಿದ್ಲು. ಸ್ವಲ್ಪ ನಾನು ಹಿಂದೆ ನಿಂತು ಹೇಳ್ಕೊಡ್ತಿದ್ದೆ. ಇವತ್ತು ರಾಯರು ಕೂಡ ಉಪವಾಸ ಇರ್ತಾರೆ, ಅವ್ರಿಗೆ ಹೂ ಮಡಿಸ್ಬಾರ್ದು, ಆದರೆ ಅವಳಿಗೆ ಗೊತ್ತಿಲ್ಲದೆ ಮಡಿಸ್ಬಿಟ್ಲು. ಹೋಗಲಿ ಬಿಡು, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಮತ್ತು ತೆಗೆಯೋದಕ್ಕೆ ಹೋಗಲಿಲ್ಲ. ಹೀಗೆ ಎಲ್ಲ ಪ್ರತಿಯೊಂದೂ ಅವಳೇ. ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಏನೆಲ್ಲ ಹೇಳ್ಕೊಟ್ಟೆ ಅದನ್ನು ನಾನು ಒಂದೊಂದು ಸಲ ಇಷ್ಟು ನೀಟಾಗಿ ಮಾಡಲ್ವೇನೋ, ಒಂದೊಂದು ಸಲ ಬೀಳ್ಸೋದೆಲ್ಲ ಮಾಡ್ತೀನಿ, ಗಾಬರಿ ಮಾಡ್ಕೊಳ್ತೀನಿ. ಆದರೆ ಅವಳು ಅಷ್ಟು ಪೇಷನ್ಸಿಂದ ಎಲ್ಲ ಕಂಪ್ಲೀಟಾಗಿ ಪೂಜೆಗೆ ರೆಡಿ ಮಾಡಿಕೊಂಡ್ಳು. ನಾನಿವತ್ತು ಮನೆಯಿಂದ ಯಾವುದೇ ನೈವೇದ್ಯ ಮಾಡಿರಲಿಲ್ಲ. ಮಡಿಯಾಗಿ ಮಾಡೋರ ಹತ್ರ ನಾನು ಕೋವಾ ಒಬ್ಬಟ್ಟು ಮತ್ತು ಖರ್ಜೂರ ಒಬ್ಬಟ್ಟನ್ನ ತರಿಸಿದ್ದೆ. ಆದರೆ ನಾವೇನೇ ಇಟ್ಟರು ಶ್ರೀಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಇಷ್ಟ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ನಮ್ಮ ಮನೇಲಿ. ನನಗೆ ತುಂಬ ನಗು ಬರ್ತಿದೆ, ಯಾಕಂದರೆ ಇದೆಲ್ಲ ಬೆಣ್ಣೆ ಎಲ್ಲ ಇಟ್ಟಿದ್ದು, ಆದರೆ ಅವಲಕ್ಕಿಗೆ ಪರ್ಟಿಕ್ಯುಲರಾಗಿ ಇರುವೆಗಳು ಬಂದಿದೆ. ಆ ಕ್ಲಿಪ್ಪಿಂಗ್ನ ನಾನು ಹಾಕ್ತೀನಿ. ನಾನು ಯಾವುದೇ ನೈವೇದ್ಯ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ಫಸ್ಟು ಡೇ ಪೀರಿಯಡ್ಸ್ ಡೇಯಿಂದ 3rd ಡೇ ಪೀರಿಯಡ್ಸ್ ಡೇವರೆಗೂ ನಾನು ಮಾಡಿರೋಂಥ ಅಡುಗೆನ ಪ್ರಾಣಿ ಪಕ್ಷಿ ಒಬ್ಬರು ಕಮೆಂಟ್ ಮಾಡಿದರು, ನೀವು ಇಡ್ತೀರಾ ಅಂತ. ಇಡಕ್ಕೆ ಹೋಗಲ್ಲ. ಜೊತೆಗೆ ಆ 3 ದಿನ ನಾನು ನಮ್ಮ ತಂದೆಯವ್ರ ದರ್ಶನ ಕೂಡ ಮಾಡಲ್ಲ. ಈ ರೀತಿ ಪೂಜೆಗೆಲ್ಲ ಅವಳು ರೆಡಿ ಮಾಡ್ಕೊಂಡ್ಮೇಲೆ ಅವರಪ್ಪ ಬತ್ತಿ ಹಾಕ್ಕೊಡ್ತಿದ್ರು ದೀಪಕ್ಕೆ. ಅವಳಿಗೆ ಹಾಕ್ಕೊಳ್ಳೋದಕ್ಕೆ ಬರಲ್ಲ. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದ ಅವಳಿಗೆ ಸಿಕ್ಕಂಥ ಮೊದಲನೇ ಆಶೀರ್ವಾದ ಆಗಿತ್ತು. ಏನೋ ಗೊತ್ತಿಲ್ಲ, ನನಗೆ ಶುಕ್ರವಾರ ನೈಟೇ ಅನ್ನಿಸ್ತಿತ್ತು ದೀಪಗಳಿಗೆ ಬತ್ತಿ ಹಾಕಿಡೋಣ
ಅಂತ. ಆದರೆ ನಾನು ಸ್ವಲ್ಪ ಇರಲಿ ಬಿಡು ಆಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿದ್ರೆ ನೆಕ್ಸ್ಟ್ ಡೇಗೆ ನಾನು ಒಳಗಡೆ ಹೋಗಾಗಿರಲಿಲ್ಲ. ಪಾಪ ಅವಳು ವೆಯ್ಟ್ ಮಾಡ್ತಿದ್ಲು, ಒಳಗೆ ಬತ್ತಿ ಹಾಕ್ಕೊಳ್ಳೋದಕ್ಕೆ ಬರಲ್ಲ ತುಪ್ಪದ್ದು ದೀಪಕ್ಕೆ. ಅವರಪ್ಪ ಹಾಕ್ಕೊಟ್ರು. ಅಪ್ಪ ಮಗಳು ಇಬ್ಬರೂ ಸೇರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆಗೂ ಮುಂಚೆನೇ ನಿಜವಾಗ್ಲೂ ಭಗವಂತ ನಾವು ಮಾಡಬೇಕು ಅನ್ನೋ ಹಂಬಲದಿಂದ, ಆ ಮಾಡಬೇಕು ಅನ್ನೋ ಶ್ರದ್ಧೆಯಿಂದ ಮಾಡ್ತೀವಲ್ಲ, ಅದಕ್ಕೆ ಸೋತ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೂ ಪ್ರಸಾದನ ಅವಳಿಗೆ ಮೊದಲನೇದಾಗಿ ತೊಟ್ಲಿಂದನೇ ಕೊಟ್ಟರು. ಅದನ್ನು ನೀವಿಲ್ಲಿ ನೋಡ್ಬೋದು. ನಾನು ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ನನಗನ್ನಿಸ್ತಿತ್ತು ಇವತ್ತೇ ನಾನು ದೇವ್ರ ಹತ್ರ ಹೋಗದೇ ಇರೋಂಗೆ ಆಗೋಯ್ತಲ್ಲ ಅಂತ. ಬಟ್ ದೂರ ನಿಂತ್ಕೊಂಡು ಕೂಡ ನಾನು ನೋಡಿದೆ. ತುಂಬಾ ಖುಷಿ ಆಯಿತು. ಭಗವಂತ ನನ್ನ ಮಗಳು ಶ್ರದ್ಧಾ ಭಕ್ತಿಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತ. ಇವತ್ತು ನಾನು ಅವಳ ಜೊತೆ ನಿಂತು ಭಗವದ್ಗೀತೆ ಹೇಳಿದ್ದೀನಿ ಅಂದರೆ ಅದು ನನ್ನ ತಂದೆಯವರ ಆಶೀರ್ವಾದ ಜೊತೆಗೆ ನನ್ನ ಮಗಳು ಕಲಿಸ್ಕೊಟ್ಟಿರೋಂಥದ್ದು. ನಂತರದ್ದೇ ಬುದ್ಧಿ ನನ್ನ ಮಗಳಿಗೆ ಭಗವಂತ ಎಲ್ಲಿಂದನಾದರೂ ಒಂದು ಆಶೀರ್ವಾದ ಕೊಟ್ಬಿಟ್ರೆ ಮತ್ತೆ ಆ ಜಾಗಕ್ಕೆ ಇನ್ನೊಂದು ಹೂವು ಇಡಬೇಕು. ಅದೇ ರೀತಿ ಇನ್ನೊಂದು ಹೂವು ಇಟ್ಟು ತೊಟ್ಲಿಗೆ ದೀಪ ಹಚ್ಚುತ್ತಿದ್ಲು. ದೀಪ ಹಚ್ಚೋದು ಸ್ವಲ್ಪ ಅವಳಿಗೆ ಕಷ್ಟ ಅನ್ನಿಸ್ತು. ಅವರಪ್ಪ ಬತ್ತಿನ ತುಂಬ ಶಾರ್ಪ್ ಮಾಡಿ ಇಟ್ಟಿರಲಿಲ್ಲ. ಒಂದು 2-3 ಸಲ ಕಷ್ಟಪಟ್ಟೆ ಹಚ್ಚಿದ್ಲು. ನಾನು ವಿಡಿಯೋ ಹಿಡ್ಕೊಂಡೇ ಇದ್ದೆ. ನಂದು 2 ಮಿನಿಟ್ಸ್ಗೆ ಒಂದು ಸಲ ಆಫ್ ಮಾಡ್ತೀನಲ್ಲ ವಿಡಿಯೋನ, ಆ ರೀತಿ 2 ಮಿನಿಟ್ಸ್ ಆಗಿದೆ ಅಂತ ಹೇಳಿ ಆಫ್ ಮಾಡಿಬಿಟ್ಟು ಸೇವ್ ಕೊಡೋಣ ಅಂತ ಕೊಡ್ತಾ ಇದ್ದೆ. ಇನ್ನೂ ಟೈಮ್ ಇತ್ತು ಹೇಳಬೇಕಂದ್ರೆ. ಅದೇನೋ ಒಂದು ಆಶೀರ್ವಾದ ಕೂಡ ವಿಡಿಯೋಗೆ ಬರಬೇಕು ಅಂದರೆ ಭಗವಂತನ ಇಚ್ಛೆ ಇರಬೇಕು ಅನಿಸುತ್ತೆ. ನನಗೆ ಇಲ್ಲಿಂದ ಕೊಟ್ಟಂಥ ಶ್ರೀಕೃಷ್ಣನ ಆಶೀರ್ವಾದದ್ದು ಕ್ಲಿಪ್ಪಿಂಗ್ಸು ವಿಡಿಯೋಗೆ ಬರಲಿಲ್ಲ. ಬಟ್ ನಾವು 3 ಜನ ಭಗವಂತನ ಮುಂದೆ ನಿಂತಿದ್ದಾಗಲೇ ಕಣ್ತುಂಬ ನೋಡಿಕೊಂಡು ಆಶೀರ್ವಾದ ಇಲ್ಲಿಗೆ ಬಂತು. ಆಮೇಲೆ ಆ ಕಡೆ ದೀಪ ಕೂಡ ಹಚ್ಚಕ್ಕೆ ಟ್ರೈ ಮಾಡಿ ಆಮೇಲೆ ಆ ದೀಪ ಕೂಡ ಹಚ್ಬಿಟ್ಟು ಆಶೀರ್ವಾದದ ಹೂನ ತೊಗೊಂಡ್ಲು ನನ್ನ ಮಗಳು. ದೀಪ ಹಚ್ಚಾದಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ಲು ಅವಳು. ನಿಜವಾಗ್ಲೂ ನನಗೆ ಹೀಗೇ ಮಾಡಬೇಕು ಕ್ರಮಬದ್ಧವಾಗಿ ಅನ್ನೋದು ಅಷ್ಟು ತಿಳಿದು, ಆದರೆ ನಮ್ಮ ತಂದೆಯವರು ತೋರಿಸ್ಕೊಟ್ಟಿದ್ದಾರಿಲಿ ನಡಿಬೇಕು. ನನ್ನ ಜೀವನದಲ್ಲಿ ನಂದೇನೂ ಇಲ್ಲ. ಸೂತ್ರಧಾರಿ ಅವರು, ಪಾತ್ರಧಾರಿ ನಾನು. ಸರಿನೋ ತಪ್ಪೋ ಮಾಡಿದ್ದೀವಪ್ಪ, ತಪ್ಪಿದರೆ ಕ್ಷಮಿಸು, ಇಷ್ಟೇ ನಮ್ಮ ಮನೇಲಿ ಯಾವಾಗಲೂ ನಾವು 3 ಜನ ಕೇಳ್ಕೊಳ್ಳೋದು. ಆವಾಗ ತಪ್ಪಿದರೆ ಖಂಡಿತವಾಗ್ಲೂ ಅವರು ನಮ್ಮನ್ನ ಸರಿದಾರಿಲಿ ನಡೆಸ್ತಾರೆ. ನಾವು ಜನ ಮೆಚ್ಚೋದಕ್ಕೆ ಪ್ರಯತ್ನ ಪಡಬಾರ್ದು, ಭಗವಂತನ ಮೆಚ್ಚೋದ್ರಲ್ಲಿ ನಾವು ಯಶಸ್ವಿ ಆಗಬೇಕು. ಆ ಯಶಸ್ಸು ಇವತ್ತು ನಮ್ಮ ಮನೇಲಿ ನನ್ನ ಮಗಳಿಗೆ ಸಿಕ್ತು. ಯಾಕಂದರೆ 2 ಬಾರಿ ಭಗವಂತ ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿದ್ರು. ಅದಷ್ಟೇ ಅಲ್ಲ, ಮಧ್ಯಾಹ್ನ ನಾನು ಬಂದು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಅವಲಕ್ಕಿ ಒಳಗಡೆ ಇರುವೆಗಳು ಬಂದಿದೆಯಲ್ಲ ಅಂತ. ಆ ಸಮಯದಲ್ಲಿ ಕೂಡ ನನಗೆ ವಿಡಿಯೋಗೆ ಬರಲಿಲ್ಲ. ತೊಟ್ಲಿಗೆ ಇನ್ನೊಂದು ಹೂ ಮಡಿಸಿದ್ಲು ನೋಡಿ ನನ್ನ ಮಗಳು, ಅದನ್ನು ಕೂಡ ಪಟ್ ಅಂತ ಕೊಟ್ಟರು. ನಿಜವಾಗ್ಲೂ ಭಕ್ತಿ ಅಷ್ಟೇ ಮುಖ್ಯ ಭಗವಂತನಿಗೆ. ನೀವೇನೇ ಮಾಡಿ, ನಾವೆಷ್ಟೇ ಡೆಕೋರೇಟ್ ಮಾಡದೇ ಇರಲಿ, ನಾವು ಮೆಚ್ಚಿಸ್ಬೇಕಾಗಿರೋದು ದೇವ್ರನ್ನ ಭಕ್ತಿ ಅನ್ನೋದ್ರಿಂದ. ಆ ಭಕ್ತಿ ಅನ್ನೋದನ್ನು ಭಗವಂತ ನನಗೆ, ನನ್ನ ಮಗಳಿಗೆ, ನನ್ನ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಾವು ಏನು ಪುಣ್ಯ ಮಾಡಿದ್ವಪ್ಪ ಅಂತ ಅನಿಸುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆಯವರು. ಅಪ್ಪ ಮಗಳು ಇಬ್ಬರೂ ಕೂಡ ದೇವರಿಗೆ ಆರತಿ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರು. ಅವರಿಬ್ಬರೂ ಕೂಡ ಇವತ್ತು ಉಪವಾಸ ಇಲ್ಲ, ನಾನು ಕೂಡ ಉಪವಾಸ ಇಲ್ಲ. ಉಪವಾಸ ಇರಬೇಕು ಇವತ್ತು, ತುಂಬ ಒಳ್ಳೆಯದು. ಇವತ್ತು ನನ್ನ ಪೀರಿಯಡ್ಸ್ ಆಗಿ 3rd ಡೇ ಅಲ್ವಾ, ಹಾಗಾಗಿ ಇರಲಿಲ್ಲ. ಅದಾದಮೇಲೆ ಅವರಿಬ್ಬರು ತಿಂಡಿ ತಿಂದು ಸ್ಕೂಲ್ಗೆ ಹೋದರು. ನನಗೆ ನಮ್ಮ ಮನೆಯವ್ರನ್ನ ನೋಡಿ ಒಂದು ಮಾತು ಹೇಳಲೇಬೇಕು ಅಂತ ಅನ್ನಿಸ್ತಿದೆ. ಯಾವಾಗಲೂ ಹುಷಾರಿಲ್ಲ ಅಂತ ಹೇಳೋರು, ದೇವ್ರ ಮೇಲೆ ಅಷ್ಟು ಭಕ್ತಿ ಇರ್ತಿರ್ಲಿಲ್ಲ. ನಾನು ಅವರು ಮಾತ್ರೆ ತೊಗೊಳ್ಳೋದನ್ನು ನೋಡೋಕ್ಕಾಗದೆ ನಮ್ಮ ತಂದೆಯವ್ರ ಹತ್ರ ತುಂಬ ಬಾರಿ ಹೇಳ್ತಿದ್ದೆ, ಯಾವ ದಿನ ಬರುತ್ತೆ, ಇನ್ನೂ ಎಷ್ಟು ದಿನ ನಾನು ಕಾಯಬೇಕು ಅವರು ಮಾತ್ರೆ ಇಲ್ಲದೆ ಆರೋಗ್ಯವಾಗಿರೋದಕ್ಕೆ ಅಂತ. ಮಾತ್ರೆ ಇಲ್ಲದೆ ಇರೋದ್ರ ಜೊತೆಗೆ ಅವ್ರ ಒಳಗಡೆ ಭಕ್ತಿ ಅನ್ನೋದನ್ನು ತುಂಬ್ತಿದ್ದಾರೆ ನಮ್ಮ ತಂದೆಯವರು. ನಿಜವಾಗ್ಲೂ ಅವರೂ ಕೂಡ 10ರಿಂದ 15 ನಿಮಿಷ ಕೂತ್ಕೊಳ್ತಾರೆ ಭಗವಂತನ ಮುಂದೆ. ಅವರು ಕೂಡ ಎಲ್ಲ ಸ್ತೋತ್ರಗಳನ್ನ ಹಾಕ್ಕೊಂಡು ಕೇಳ್ತಾರೆ. ಇದೆಲ್ಲ ಸಾಧ್ಯ ಒಬ್ಬರಿಂದ, ಅದು ನನ್ನ ತಂದೆಯವರಿಂದ. ಇಲ್ಲ ಅಂದಿದ್ರೆ ನಮ್ಮ ಮನೆಯವ್ರನ್ನ ನಾನು ಈ ರೀತಿ ನೋಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಏನೋ ಒಂದು ಬಾರಿ ನಾವು ಅವ್ರನ್ನ ನೀನೇ ಎಲ್ಲ, ನಿನ್ನನ್ನು ಬಿಟ್ಟು ನಮಗೇನೂ ಇಲ್ಲ, ನಿಜವಾಗ್ಲೂ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇರೋದು, ಎಲ್ಲವೂ ನಮ್ಮ ತಂದೆಯವ್ರಿಗೆ ಗೊತ್ತು. ಹೇಗೆ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ, ಇದೇ ಅನುಭವ ನಿಮ್ಮೆಲ್ಲರಲ್ಲೂ ಆಗಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಅವರಿದ್ದಾರೆ, ಯಾಕೆ ಕಷ್ಟಪಡ್ತೀರಾ, ಯಾಕೆ ಅಳ್ತೀರಾ, ಅವ್ರ ಮುಂದೆ ಕೂರಿ ಅವರಿಗೆ ಕೈ ಮುಗಿರಿ ಭಕ್ತಿಯಿಂದ. ನಿಮ್ಮ ಜೀವನನ ಅವರು ಸರಿದಾರಿಗೆ ತೊಗೊಂಡು ಹೋಗ್ತಾರೆ. ನನ್ನ ಬದುಕು ಕೂಡ ಹಾಗೆ ಆಗ್ತಿರೋದು. ಎಷ್ಟು ಚಂದ ಅನಿಸುತ್ತಪ್ಪ. ನನಗೆ ಎಷ್ಟೊತ್ತು ಕೂತರು ಭಗವಂತನ ಮುಂದೆ, ಎಷ್ಟು ಹೇಳಿದ್ರು ಸಾಲದು. ಬಟ್ ಅದನ್ನು ವರ್ಣಿಸೋದಕ್ಕೆ ನನ್ನಲ್ಲಿ ಪದಗಳು ಅಷ್ಟು ತಿಳಿದು, ಇನ್ನೂ ಜ್ಞಾನ ಅನ್ನೋದನ್ನು ಕೊಡಬೇಕು ನನ್ನ ತಂದೆಯವರು. ನೋಡಿದ್ರಲ್ಲ, ಅವಲಕ್ಕಿಗೆ ಕರೆಕ್ಟಾಗಿ
ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಕಪ್ಪು ಇರುವೆಗಳು ಓಡಾಡ್ತಿದೆ. ದೊಡ್ಡವರು ಹೇಳ್ತಾರೆ ಭಗವಂತ ಇರುವೆ ಮೂಲಕ ಬಂದು ಪ್ರಸಾದನ ಸ್ವೀಕಾರ ಮಾಡ್ತಾನೆ ಅಂತ. ನಿಜವಾಗ್ಲೂ ನನ್ನ ಮಗಳು ಸ್ಕೂಲಿಂದ ಬರಲಿ, ಅವಳಿಗೆ ಮುತ್ತಿಡಬೇಕು ಅನ್ನಿಸ್ತಿದೆ. ಯಾಕಂದರೆ ನಾನು ಹೇಳಿದ ತಕ್ಷಣ ಅವಳು ಶ್ರದ್ಧಾ ಭಕ್ತಿಯಿಂದ ಮಾಡಿ ದೇವ್ರನ್ನ ಮೆಚ್ಚೋದ್ರ ಜೊತೆಗೆ ಏನೋ ಭಗವಂತ ಇರುವೆ ಮೂಲಕ ಬಂದು ನಮ್ಮ ಮನೇಲಿ ಪ್ರಸಾದ ಸ್ವೀಕಾರ ಮಾಡ್ತಿದ್ದಾನಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಮನೇಲಿ ಹೆಣ್ಮಕ್ಳು ಇರಬೇಕು. ಮಕ್ಕಳು ಎಲ್ಲವನ್ನೂ ಕಲಿತಾರೆ. ನಾವೇನು ಹೇಳ್ಕೊಡ್ತೀವಿ ಅದನ್ನು ಅವರು ಕಲಿತಾರೆ. ನಾವು ಆದಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಸಂಸ್ಕಾರಗಳನ್ನ ಮಕ್ಕಳುಗಳಿಗೆ ತಂದೆ ತಾಯಿಯಾಗಿ ನಾವು ತಿಳಿಸ್ಬೇಕು. ನಿಜವಾಗ್ಲೂ ನನ್ನ ಮಗಳಿಗೆ ತುಂಬ ತುಂಬ ಧನ್ಯವಾದಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಭಗವದ್ಗೀತೆ 12ನೇ ಅಧ್ಯಾಯನ ಕಲಿಬೇಕು ಅನ್ನೋ ಮನಸ್ಸು ಕೊಟ್ಟಿದ್ದು ನನ್ನ ತಂದೆಯವರಾದರೆ ಕಲಿಸಿದ್ದು ನನ್ನ ಮಗಳು. ಇವತ್ತು ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತ ಅಂದರೆ ನನ್ನ ತಂದೆ ದಯೆ, ಹಾಗೆ ನನ್ನ ಮಗಳು ಕಲಿಸ್ಕೊಟ್ಟಿದ್ದಕ್ಕೆ ಸಾಧ್ಯ ಆಯಿತು. ಅವಳಿಗೆ ಭಗವದ್ಗೀತೆ ಕಲಿಸ್ಕೊಟ್ಟಿದ್ದಂತಹ ಗುರುಗಳು ಇವತ್ತು ಅವಳು ಮಾಡಿರೋ ಪೂಜೆನ ನೋಡಿ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲಿ. ನಿನ್ನ ಪೂಜೆ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು ಅಂತ. ನಿಜವಾಗ್ಲೂ ಅವರು ಕೂಡ ನನ್ನ ಮಗಳು ಪೂಜೆ ನೋಡಿ ಖುಷಿಪಟ್ಟರು. ಹಾಗೆ ಅವ್ರನ್ನ ನಾನು ಕೇಳಿದೆ, ಭಗವದ್ಗೀತೆ ಹೇಳ್ಬೋದಾ, 3 ದಿನ ಆಗಿದೆ ಅಂತ. ಹ್ಞೂ ಅಂತ ಹೇಳಿದ್ರು. ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ನಿಂತು ದೇವ್ರ ಮುಂದೆ ಭಗವದ್ಗೀತೆ ಹೇಳಿದೋ. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಆ ಕ್ಲಿಪ್ಪಿಂಗ್ಸ್ಗಳನ್ನ ನಾನಿವಾಗ ಇಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಉದ್ದೇಶ ಭಗವಂತನ ಮೆಚ್ಚೋದು. ಪ್ರತಿಯೊಬ್ಬರಿಗೂ ಹೇಳೋದು, ನಾವು ಪೂಜೆ ಮಾಡುವಾಗ ಆ್ಯಕ್ಚುಲಿ ತುಪ್ಪ ಚೆಲ್ಲೋಯ್ತು. ತುಂಬ ಅಂದರೆ ತುಪ್ಪ ಸಖತ್ ಚೆಲ್ತು. ನನ್ನ ಮಗಳು ಅಂತಿದ್ಲು, ನಾವು ಕೃಷ್ಣಂಗೆ ಅಭಿಷೇಕ ಮಾಡಲಿಲ್ವಲ್ಲ, ಹಾಗಾಗಿ ತುಪ್ಪ ಚೆಲ್ಲಿಸ್ಕೊಬಿಟ್ರು ಬಿಡಮ್ಮ ಅಂತ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಹೀಗೇ ಮಾಡಿದ್ರೆ ದೇವರು ನಮಗೆ ಇದು ಮಾಡ್ತಾರೆ, ಏನೋ ತಪ್ಪಾದರೆ ಕಷ್ಟ ಆಗುತ್ತೆ ಅಂತ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಭಕ್ತಿಯಿಂದ ನೀವು ನಂಬಿಸಿ ಏನಾರ ಆಗಲಿ ಭಗವಂತಂಗೆ ಬಿಟ್ಬಿಡಿ. ನಾವು ಅವ್ನ ಮುಂದೆನೇ ನಿಂತಿದ್ದಾಗ ನಮಗೆ ಯಾಕೆ ಭಯ? ತಪ್ಪಿದರೆ ಸರಿ ಮಾಡಿಸ್ತಾರೆ, ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ನಾವು ನಮಿಸ್ಬೇಕಷ್ಟೆ. ಮುಂದಿಂದೆಲ್ಲ ನಮ್ಮ ತಂದೆಯವ್ರು ನೋಡ್ಕೊಳ್ತಾರೆ. ಹಾಗೆ ನನ್ನ ಜೀವನ ಕೂಡ ಇವಾಗ ಒಳ್ಳೆ ದಾರಿಲಿ ನಡೀತಿರೋದಕ್ಕೆ ಕಾರಣ ಅವರೇ. ಅಧ್ಯಾಯಃ ಭಕ್ತಿಯೋಗಃ ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗಮಿತ್ತಮಾಹ. ಶ್ರೀ ಭಗವಾನುವಾಚ ಮಯ್ಯಾವೇಶಮನೋ ಯೇವಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವ್ಯಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಯತ್ತಂ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಮಯ್ಯೇವ ಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯಃ ನಿವಶಿಷ್ಯಸಿ ಮಯ್ಯೇವ ಅತ ಉದ್ವಂ ನ ಸಂಶಯಃ ಅತ ಚಿತ್ತಂ ಸಮಾದಾತುಂ ನ ಶಕ್ನೋಷಿ ಮಯಿ ಸ್ಥಿರಂ. ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಂತುಂ ಧನಂಜಯ. ಅಭ್ಯಾಸೇಸಿ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಮಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿ ವ್ಯಾಪ್ಸ್ಯಸಿ ಅತೈತ್ಯದಪ್ಯಸಕ್ತೋಸಿ ಕರ್ತೃಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಧ್ಯಾನಂ ವಿಶಿಷ್ಯತೆ ಜ್ಞಾನತ್ ಕರ್ಮ ಫಲತ್ಯಾಗಂ ತ್ಯಾಗಿಚ್ಛಾಂತಿರನಂತರಂ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಂ ಕರ್ಣ ಏವ ಚ ನಿರ್ಮಮೋ ನಿರಹಂಕಾರಂ ಸಮದುಃಖಃ ಸುಖಕ್ಷಮಿ ಸಂತುಷ್ಟಂ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ. ಮಯ್ಯರ್ಪಿತಮನೋ ಬುದ್ಧಿಃ ಯೋ ಭಕ್ತಾ ಸ ಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜಯತೆ ಲೋಕಾಃ ಲೋಕಾನ್ನೋ ದ್ವಿಜಯತೆ ಚ ಯಃ. ಹರ್ಷಮರ್ಷಭಯೋದ್ವೇಗೈ ಮುಕ್ತೋ ಸ ಚ ಮೇ ಪ್ರಿಯಃ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ
ಸರ್ವಾರಂಭ ಪರಿತ್ಯಾಗಿ ಯೋ ಭಕ್ತ ಸ ಮೇ ಪ್ರಿಯಃ ಯೋ ನ ರುಷ್ಯಂತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಶುಭ ಪರಿತ್ಯಾಗಿ ಭಕ್ತಿಮಾನ್ ಮೇ ಸ ಮೇ ಪ್ರಿಯಃ ಸಮಶತ್ರೌ ಚ ಮಿತ್ರೇ ಚ ತತಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಾಃ ತುಲ್ಯನಿಂದ ಸ್ಥಿತಿರ್ಮೌನಿ ಸಂತುಷ್ಟ ಏನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಏತು ಧರ್ಮಾಮೃತಮಿದಂ ಯಕ್ತೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಾ ಮಾಂ ಭಕ್ತಾಸೇ ಮೇ ಪ್ರಿಯಃ ಓಂ ತತ್ಸತ್ ಇತಿ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಭಕ್ತಿಯೋಗೋ ನಾಮ ದ್ವಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ನವಿಲ್ಗರಿ ಕೃಷ್ಣನ ಹಾಡು ಹಾಕಿದ್ರೆ ಅಲ್ಗಾಡ್ತಿತ್ತಂತೆ. ಒಂದು 2-3 ಬಾರಿ ನನ್ನನ್ನು ಕರೆದು ತೋರಿಸಿದ್ಲು. ನಾನು ಅಂದೆ ಅದು ಗಾಳಿಗೆ ಬಿಡೆ ಅಂತ ಹೇಳಿದೆ. ಕಿಟಕಿ ಕ್ಲೋಸ್ ಮಾಡಿದ್ರು ಅಲ್ಗಾಡ್ತಿದ್ಲು. ನಾನು ಇದನ್ನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡ್ಲು. ತುಂಬ ಚೆನ್ನಾಗಿ ಅಲ್ಗಾಡ್ತಿತ್ತು. ನನಗೂ ಕೂಡ ಒಂದು 3 ಬಾರಿ ಅವಳು ನೋಡಿದಾಗ ಅನುಭವ ಆಯಿತು. ಅವಳು ಅದನ್ನು ವಿಡಿಯೋ ಕೂಡ ಮಾಡಿಕೊಂಡ್ಲು. ನಾನು ಹೇಳೋದು ಒಂದೇ, ಭಗವಂತ ಎಲ್ರಿಗೂ ಇದ್ದಾನೆ, ಯಾರಿಗೆ ಹೆಚ್ಚು ಅಲ್ಲ ಯಾರಿಗೂ ಕಮ್ಮಿ ಅಲ್ಲ. ನೀವು ಅವನ ಮುಂದೆ ಹೇಗೆ ನಿಲ್ತೀರಾ ಆ ರೀತಿ ನಿಮ್ಮನ್ನ ಅವನು ಅನುಗ್ರಹಿಸ್ತಾನೆ. ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಭಗವಂತನ ಮುಂದೆ ನಮಿಸೋಣ. ಭಗವಂತನ ಹತ್ರ ಎಲ್ಲ ಅಂದರೆ ಎಲ್ಲವೂ ಇದೆಯಂತೆ, ಭಕ್ತಿ ಅನ್ನೋದೊಂದು ಇಲ್ವಂತೆ. ಯಾರು ಭಕ್ತಿ ಅನ್ನೋದನ್ನು ಕೊಟ್ಟು ದೇವ್ರ ಮುಂದೆ ನಿಲ್ತಾರೋ ಅಂಥವ್ರ ಜೀವನನ ಭಗವಂತ ಉದ್ಧಾರ ಮಾಡ್ತಾನಂತೆ. ಏನು ತಿಳಿದೇ ಇರೋ ನನಗೆ ನನ್ನ ತಂದೆಯವರು ಭಕ್ತಿ ಅನ್ನೋದನ್ನು ಕೊಟ್ಟು ನನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ತಾ ನನ್ನ ಜೀವನನ ಒಳ್ಳೆ ಹಾದಿಲಿ ತಗೊಂಡು ಹೋಗ್ತೀರಾ. ಅವ್ರಿಗೆ ಮನಸ್ಸಿಂದನೇ ಒಂದು ನಮಸ್ಕಾರ ಸಲ್ಲಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.